ನಾವು ಹೋಗ್ತಾ ಇರೋದು ಇವತ್ತು ಮೈಸೂರಿಗೆ. ಹೋಗಿ ದರ್ಶನ ಮಾಡ್ಕೊಂಡು ಎಲ್ಲರಿಗೂ ಹೋಗ್ಬಿಟ್ಟು ಬರ್ತೀವಿ. ಟ್ರಿಪ್ಪಲ್ ಮೀಟ್ ಮಾಡೋಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ಟೈಮ್ ಬಂದುಬಿಟ್ಟು 6:40 ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಮತ್ತು ನಮ್ಮ ಯಜಮಾನ್ರು ರೆಡಿ ಆಗಿದ್ದೀವಿ. ಆ್ಯಂಡ್ ಭವಿಷ್ಯ ನಮ್ಮ ಜೊತೆ ಇವತ್ತು ಬರ್ತಾ ಇಲ್ಲ, ರೆಡಿ ಆಗಿಲ್ಲ ಅವಳು. ಅವಳು ಇನ್ನು 1 ಅವರ್ಗೆ ರೆಡಿ ಆಗಿಬಿಟ್ಟು ಕಾಲೇಜಿಗೂ ಹೊರಡ್ತಾಳೆ. ಈಗ ತಾನೇ ಎದ್ದಿದ್ದಾಳೆ ಅವಳು. ಆ್ಯಂಡ್ ನಾವು ಹೋಗ್ತಾ ಇರೋದು ಇವತ್ತು ಮೈಸೂರಿಗೆ. ಅಲ್ಲಿ ಮದುವೆ ಇದೆ ರಿಲೇಟಿವ್ದು, ಅದಕ್ಕೋಸ್ಕರ ನಮ್ಮ ಜೊತೆ ನಮ್ಮ ತಾರಾ ಅತ್ತಿಗೆ ಆ್ಯಂಡ್ ರಮೇಶ್ ಬಾವ ಬರ್ತಾ ಇದ್ದಾರೆ. ಹಾಗೆ ನಾವು ಮೈಸೂರಲ್ಲಿ ರಕ್ಷಿತಾ ಆ್ಯಂಡ್ ಅವರ ಫ್ಯಾಮ್ಲಿನ ಮೀಟ್ ಮಾಡ್ತೀವಿ ಅಷ್ಟೇ ಗೈಸ್. ಇವಾಗ ಆಲ್ರೆಡಿ ಟೈಮ್ ಆಗಿದೆ, ಇವಾಗ ಹೊರಡಬೇಕು. ನಮ್ಮ ಭವಿಷ್ಯ ಎಲ್ಲಿದ್ದಾಳೆ? ಅವಳು ರೆಡಿ ಆಗ್ತಾ ಇದ್ದಾಳೆ. ಅವಳು ಇವಾಗ ಎದ್ದಿರೋದು ಪಾಪ. ಭವಿಷ್ಯ ಎಲ್ಲ ಮಾಡ್ಕೊ, ಓಕೆನಾ? ಟೈಮಿಗೆ ಕರೆಕ್ಟಾಗಿ ಕಾಲೇಜ್ಗೆ ಹೋಗು ಗೈಸ್. ಅವಳೇ ಇವತ್ತು ಕಾಲೇಜ್ಗೆ ಹೋಗೋದು. ಆ್ಯಂಡ್ ಆಟೋನಲ್ಲಿ ಹೋಗ್ತಾಳೆ, ಗಾಡಿ ಕೊಡ್ತಾ ಇಲ್ಲ. ನಮ್ಮ ಯಜಮಾನ್ರು ಕೂಡ ರೆಡಿಯಾಗಿದ್ದಾರೆ. ಸರಿನಾ? ಬಾಯ್ ಬಾಯ್. ನೀನು ಏನು ಕಿತಾಪತಿ ಮಾಡಬೇಡ. ಆಮೇಲೆ ಮನೇಲಿ ಎಲ್ಲ ಸ್ವಿಚ್ಗಳು ಆಫ್ ಮಾಡಿಬಿಟ್ಟು ಹೋಗಬೇಕು, ಓಕೆನಾ? ಬೀಗ ಹಾಕ್ಬಿಟ್ಟು ನೀಟಾಗಿ. ಬಂದೆ, ಅಲ್ಲೇ ಇದೆಯಲ್ಲ. ಹಾಂ, ಸರಿಯಾಗಿ ಬೀಗ ಹಾಕ್ಬಿಟ್ಟು ಮಾಮನ ಕೈ ಕೊಟ್ಟು ಹೋಗು, ಓಕೆನಾ? ಬಾಯ್ ಬಾಯ್. ಕೆಳಗಡೆ ಶೇಖರ್ ಮಾಮಂಗೆ. ನಮ್ಮ ಯಜಮಾನ್ರು ಪರ್ಪಲ್ ಕಲರ್ ಬಟ್ಟೆ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಇವೆರಡರಲ್ಲಿ ಯಾವ ಕಲರ್ ಪರ್ಪಲ್ಲು ಅಂತ ಕೇಳ್ಬಿಟ್ಟು ತಿಳ್ಕೊಳ್ಳೋಣ. ಏಕೆಂದರೆ ಇದರಲ್ಲಿ ಎರಡರಲ್ಲೂ ಪರ್ಪಲ್ ಕಲರ್ ಇಲ್ಲ ಗೈಸ್. ಇದು ಪಿಂಕ್ ಕಲರು, ಇದು ಬ್ಲೂ ಕಲರು ಗೈಸ್. ನಾನು ನಿಜವಾಗ್ಲೂ ಪರ್ಪಲ್ ಯಾವುದು ಅಂತ ಕೇಳಬೇಕು ಇವಾಗ. ಎರಡರಲ್ಲಿ ಯಾವ ಕಲರ್ ಪರ್ಪಲ್? ಅವ್ರು ಕೇಳಿದ್ದಂಗೆ ಪರ್ಪಲ್ ಕಲರ್ದು ಟವಲ್ ಇಟ್ಟಿದ್ದೀನಿ ಅಂತ ಅನ್ಕೊಂಡು ಅಂದರು. ಡಿಸೈಡ್ ಮಾಡ್ಕೊಬಿಡೋಣ ಇವತ್ತು ಇವ್ರ ಪ್ರಕಾರ. ಇದು ಪಿಂಕ್, ಇದು ಬ್ಲೂ. ತಗೊಳ್ಳಿ. ನಮ್ಮ ಅದಕ್ಕೆ ನೋಡಿ, ನಮ್ಮದಕ್ಕೆ ಫುಲ್ಲು ರೆಡಿ ಆಗಿಬಿಟ್ಟು ರಂಗೋಲಿ ಹಾಕ್ತಿದ್ದಾರೆ ಇವಾಗ. ರೇಷ್ಮೆ ಸೀರೆ ಉಟ್ಕೊಂಡು ಮ್ಯಾನಿಟಿ ಬ್ಯಾಗ್ ಹಾಕ್ಕೊಂಡು ರಂಗೋಲಿ ಬಿಡಬೇಕು. ನಮ್ಮ ಅದಕ್ಕೆ ಫುಲ್ಲು ರೆಡಿ ಆಗಿ ಹೋಗ್ಬಿಟ್ಟಿದ್ದಾರೆ ನೀಟಾಗೆ. ಇಲ್ಲಿ ಪೆಟ್ರೋಲ್ ಹಾಕ್ಸೋದಕ್ಕೆ ಯಾವ ಕಡೆ ಹೋಗೋದು? ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅಲ್ಲ, ನಮ್ಮ ಬಾವ ಅವ್ರು ಕಾಯ್ತಾ ಇದ್ದಾರೆ ಅಲ್ಲಿ. ಹಾಯ್ ಬಾವ. ಇನ್ನೊಂದು ಸೀಟ್ ಖಾಲಿ ಇದೆ ಇಲ್ಲಿ. ಹೋಗ್ತಾ ಅದನ್ನು ತುಂಬಿಸ್ಕೊಂಡು ಹೋಗ್ತೀವಿ. ಬನ್ನಿ. ಗೈಸ್, ಟಿಫನ್ಗೆ ಅಂತ ಸ್ಟಾಪ್ ತೊಗೊಂಡಿದ್ದೀವಿ. ಆ್ಯಂಡ್ ನಮ್ಮ ಅದಕ್ಕೆ ಇವತ್ತು ಟಿಫನ್ ಸ್ಪಾನ್ಸರ್ ಮಾಡ್ತಾ ಇರೋದು. ನಾನು ಟಿಫನ್ ತಿನ್ನಬಾರ್ದು ಅಂದ್ಕೊಂಡಿದ್ದೆ, ಇವತ್ತು ತಿಂತೀನಿ. ನಮ್ಮ ಅದಕ್ಕೆ ಕೊಡ್ತಾರೆ. ಗೈಸ್, ನಂದು ಇಡ್ಲಿ ವಡೆ, ಸಿಂಗಲ್ ಇಡ್ಲಿ ವಡೆ ಬಂದಿದೆ. ನಮ್ಮ ಯಜಮಾನ್ರು 3 ಇಡ್ಲಿ ಆರ್ಡರ್ ಮಾಡಿದ್ರು. ಅವ್ರು ನೋಡಿದ್ರೆ 3 ಸಪ್ರೇಟ್ ಬೌಲಲ್ಲಿ ಇಡ್ಲಿ ಕೊಟ್ಬಿಟ್ಟಿದ್ದಾರೆ. ಇಡ್ಲಿ ಒಬ್ರಿಗೆ ಅಂದರೆ 3, ಒಬ್ರಿಗೆ ಅಂದರೆ 3 ಇಡ್ಲಿ ಫ್ರೀ ಅನ್ಕೊಂಬಿಟ್ಟೆ. ಇಡ್ಲಿ ಫ್ರೀ ಅನ್ಕೊಂಬಿಟ್ಟೆ. ಕಾಫಿ ಬಂದು
ಆಯಿತು. ಇವಾಗ ನಾವು ಮೈಸೂರು ಕಡೆ ಹೊರಟಿದ್ದೀವಿ. ನಮ್ಮ ಯಜಮಾನರು ಕ್ಲಾಸ್ ಓಡಾಡ್ತಾ ಇದ್ದಾರೆ. ಬಸ್ ಆಯ್ತಲ್ಲ ಎಲ್ಲ ಗ್ರೌಂಡ್ ಅಮ್ಮ ಹೇಳ್ತಾ ಇತ್ತು, ಇಲ್ಲಿ ಬಂದರೆ ನಮಸ್ಕಾರ ಮಾಡ್ಕೊಳ್ಳೋ ಅಂತ ಇತ್ತು. ಕಾಸಿರುತ್ತೆ ಜಾಗ, ನಮಸ್ಕಾರ ಮಾಡ್ತಾ ಇತ್ತು ಅವಾಗ ಮುಂದೂರಿದ್ದ. ಆಲ್ರೆಡಿ ರೀಚ್ ಆಗಿದ್ದೀವಿ. ಮ್ಯಾರೇಜ್ ಹಾಲ್ ಹತ್ರ ಇದೆ. ಗೈಸ್ ಲೆಟ್ಸ್ ಗೋ. ರಕ್ಷಿತಾ ಸಿಗ್ತಾಳೆ. 9:46 ನಮ್ಮ ನಾಗರಾಜ್ ಬಾವ ಇದರಲ್ಲಿ. ಹಾಯ್ ಶರತ್. ಹಾಯ್. ಈಗ ಬಂದ್ರಾ? ಏನು ಅಲ್ಲೇ ಮಾಡ್ಬಿಟ್ರೆ ತಿಂಡಿ? ಅಲ್ಲಿ ಟಿಫನ್ ಮಾಡ್ಕೊಂಡು ಬಂದ್ವಿ. ಹಲೋ ಅಣ್ಣ. ಹಲೋ. ಭರತ್ ಹಾಯ್, ಬಾವ ಹಾಯ್, ಶರತ್ಗೂ ಹಾಯ್ ಆಗಲೇ ಹೇಳಾಯ್ತು. ಆ್ಯಂಡ್ ನಮ್ಮ ರಕ್ಷಿತಾ ಮತ್ತು ರಾಣಿ ಅಕ್ಕ ಮತ್ತು ಲಕ್ಷ್ಮಿ ಅವರು ಎಲ್ಲ ಇದ್ದಾರೆ. ಲಕ್ಷ್ಮಿ ಅವರೇ ಹಾಯ್ ಹೇಳಿ. ಇವಾಗ ಹೇಳಿ. ಕುಕ್ಕುಮ ಚಿತ್ರ ನಮ್ಮ ಪುಟಾಣಿ ಅಕ್ಕೇನು ಬಂದರು. ಹಾಯ್, ಪೂರ್ಣಿಮಾ ಅವ್ರು ಇವಾಗ ಬಂದಿದ್ದಾರೆ. ಓಕೆ ಗೈಸ್, ಅವಾಗಲೇ ಇದು ಸ್ಟ್ರೈಟ್ ಇರಲಿಲ್ಲ, ಈಗ ಸ್ಟ್ರೈಟ್ ಮಾಡಿಬಿಟ್ಟು ನೀಟಾಗಿ ತೆಗಿತಾ ಇದ್ದೀನಿ ಪೂರ್ಣಿಮಾ ಅವ್ರನ್ನ. ಇವಾಗ ನೀಟಾಗಿ ಕಾಣಿಸ್ತಿದೆ ನೋಡಿ. ಗಣಪತಿ, ಲೋಟಸ್ಸು, ಆರಾಮಾಗಿ ಇವರು ಟ್ರಿಪ್ ಹೊಡ್ಕೊಂಡು ಬಂದಿದ್ದಾರೆ ಅವರ ಹಸ್ಬೆಂಡ್ ಜೊತೆ ಎಲ್ಲ ಕಡೆ ಸುತ್ತಾಡ್ಕೊಂಡು. ಎಲ್ಲೆಲ್ಲೋದ್ರಿ? ನಾವು ಚಾಮುಂಡಿ ಬೆಟ್ಟ, ನಂಜನಗೂಡು, ಉದ್ನಾಳಮ್ಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಮಕ್ಳನ್ನ ಬಿಟ್ಬಿಟ್ಟು ಇಬ್ರು ಗಂಡ ಹೆಂಡತಿ ಸುತ್ತಾಡಿದ್ದಾರೆ. ಗೈಸ್, ನಮ್ಮ ಪುಟಾಣಿ ಅದಕ್ಕೆ ನಮ್ಮ ರಕ್ಷಿತಂದ್ರೆ ಹೇರ್ ಸ್ಟೈಲ್ ಇದೆಯಲ್ಲ, ಇವತ್ತು ನಮ್ಮ ರಕ್ಷಿತನ ಹೇರ್ ಸ್ಟೈಲ್ ಇದೆಯಲ್ಲ ಅದೇ ಥರ ಪುಟಾಣಿ ಅದಕ್ಕೇನೋ ಹೇರ್ ಸ್ಟೈಲ್ ಮಾಡ್ಕೋತಾರಂತೆ ಶೀತಲ್ ಮದುವೆಗೆ. ನೋಡಿರಿ ಎಷ್ಟು ಚೆನ್ನಾಗಿದೆ ಈ ಥರ ಹೇರ್ ಸ್ಟೈಲು ನಮ್ಮ ಪುಟಾಣಿ ಅದಕ್ಕೆ. ಪಾಪ ದಾಟ ಕೊಟ್ಟಪ್ಪ. ನನ್ನ ನೋಡಕ್ಕೆ ಯಾರೋ ಬಂದವ್ರೆ ಮೈಸೂರಲ್ಲಿ ಮಾತಾಡ್ಕೊಂಡು ಬರ್ತೀನಿ. ಯಾರೋ ನೋಡಕ್ ಬಂದಿದ್ದಾರೆ ಅಂತ. ಹಳೆ ಫ್ರೆಂಡ್, ಹಳೆ ಮೈಸೂರು ಹಳೆ ನಮ್ಮ ಯಜಮಾನ ಫ್ರೆಂಡು ನಮ್ಮನ್ನ ಮಾತಾಡ್ಸಕ್ ಬಂದವ್ರೆ. ಫ್ಯಾಮಿಲಿನ ಫ್ರೆಂಡ್ ಸರ್ಕಲ್ ಅನ್ಸುತ್ತೆ. ಹಿಂಗೆ ಫೋಟೋ ಹಿಡಿಸ್ಕೋಬೇಕು. ಚೆನ್ನಾಗಿದೆ ನೋಡಿ. ರಕ್ಷಿತಾ ಹಿಂದೆ ನೋಡು.
ಇಷ್ಟು ನಮ್ಮ ರಿಲೇಟಿವ್ಸ್ ನೀವೆಲ್ಲ ಯೂಟ್ಯೂಬ್ ಬರ್ತೀರಾ? ಹೌದು, ನೀವು ಬ್ಲಾಗಲ್ಲಿ ಬರ್ತೀರಾ? ನಮ್ಮ ಅಮ್ಮ ತುಂಬ ಹತ್ತಿರದಿಂದ ಬರ್ತಾರೆ ಬ್ಲಾಗಲ್ಲಿ, ಅವರೆಲ್ಲ ಸ್ವಲ್ಪ ದೂರದಿಂದ ಬರ್ತಾರೆ. ನಮ್ಮ ಯಜಮಾನ್ರು ಆಲ್ರೆಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಭವಿಷ್ಯಂದು ಫೇವ್ರೆಟ್ ಚಪಾತಿ ಪಾಯಸ ಹಾಕಿದ್ದಾರೆ. ಸ್ವೀಟ್ ಬಂದ್ಬಿಟ್ಟು ನಾನು ಹಾಕಿಸ್ಕೊಂಡಿಲ್ಲ, ಜಾಮೂನ್ ಮೇಲೆ ಕೋವಾ ಹಾಕಿದ್ದಾರೆ. ಓಪನ್ ಮಾಡಿಬಿಟ್ಟು ನಮ್ಮ ಭವಿಷ್ಯ ಕಾಲೇಜಲ್ಲಿ ಓದ್ಕೋತಾ ಇದ್ದಾಳೆ. ರಂಜಿತಾ, ವೇರ್ ಆರ್ ಯು? ಏನು ಮಾಡ್ತಾ ಇದೆಯಪ್ಪ? ಊಟ ಆಯ್ತಾ? ಅಲ್ಲ, ನೀನು ಬರ್ಬೋದಿತ್ತು ತಾನೇ. ಅವಳಂಗೆಲ್ಲ ಡ್ಯಾನ್ಸ್ ಕ್ಲಾಸ್ ಮಿಸ್ ಮಾಡ್ಕೊಳ್ಳಲ್ಲ, ಕಾಲೇಜ್ ಮಿಸ್ ಮಾಡ್ಕೊಂಡ್ರು. ಓಕೆ ಬಾಯ್. ಗೈಸ್, ಇವಾಗ ರಕ್ಷಿತನ ಮನೆಗೆ ಹೋಗ್ತಾ ಇದೀವಿ ಎಲ್ಲರೂ. ಅವ್ರು ರಕ್ಷಿತಾ ಅವ್ರನ್ನ ಫಾಲೋ ಮಾಡ್ತಾರೆ. ರಮೇಶ ಇವಾಗ ಬಂದಿದ್ದೀವಿ ರಕ್ಷಿತನ ಮನೆಗೆ, ಭರತ್ ಮನೆಗೆ. ಇವರೆಲ್ಲ ಹೊಸ್ದಾಗಿ ಬಂದಿದ್ದಾರೆ ರಕ್ಷಿತನ ಮನೆಗೆ, ಅದಕ್ಕೆ ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟ ಇನ್ನೂ ಹೋಗಕ್ಕೆ ನಮ್ಗೆ ಚಾನ್ಸ್ ಸಿಕ್ಕಿಲ್ಲ ದೇವಸ್ಥಾನಕ್ಕೆ. ಯಾವಾಗಾದ್ರೂ ಬೆಳಗ್ಗೆ ಬಂದ್ಬಿಟ್ಟು ಹೋಗ್ಬೇಕು. ಇಲ್ಲ, ಫೋಟೋ ನೋಡಿದೆ ಶರತ್ತಿದ್ದು ಅಯ್ಯೋ, ತಮಾಷೆ ಮಾಡ್ತಿದ್ದಾರೆ. ಎಲ್ಲ ಅನ್ನಂಗೆ ಇಟ್ಕೊಂಡು ಬಂದಿದ್ದೀವಿ, ಮಾಡಕ್ ಹೋಗಿಲ್ಲ, ಅದಕ್ಕೆ ಎದುರ್ಕೊಂಡಿರ್ಬೇಕು. ಇಲ್ಲ, ಲಕ್ಷ್ಮಿ ಹೇಳೈತೆ ಸ್ನಾನಗಿನ ಮಾಡ್ಕೋಬೇಕು ಅಂದ್ರೆ ಅಲ್ಲೇ ಚಿತ್ರ ಅವರೆಲ್ಲ ಬಂದಾಗ ನಾವಲ್ಲೇ ಮಾಡ್ಕೊಂಡಿದ್ದು. ಗೈಸ್, ಜ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ರಕ್ಷಿತಾ, ಲಕ್ಷ್ಮಿ ಅಂಡ್ ರಾಣಿ ಅಕ್ಕ. ನಮ್ಮ ಪುಟಾಣಿ ಅದಕ್ಕೆ ವೇಟಿಂಗ್. ನನಗೆ ಫಸ್ಟ್ ಪಲ್ಪಿ, ನೋ ಶುಗರ್, ಮಚ್ ವೆರಿ ಗುಡ್. ಸರಿ ಇದೆ, ಶುಗರ್ ಏನು ಬೇಕಾಗಿಲ್ಲ. ನೋ ಶುಗರ್, ಓನ್ಲಿ ಫ್ರೂಟ್. ಅವ್ರ ತಂಗಿನೂ ಕರೆದೆ, ಅವ್ರ ತಂಗಿನ ಅವ್ರ ತಾಯಿನ ಅಮ್ಮ ಕರ್ಕೊಂಬಂದಿ ತಾಯಿ. ಎಲ್ಲಿಗೆ? ಟ್ರಿಪ್ಗೆ ನಮ್ಮ ಲಕ್ಷ್ಮಿ ಅವ್ರ ತಂಗಿ ಕೂಡ ಬರ್ತಾರೆ ಅನ್ಸುತ್ತೆ. ಅವ್ರು ಒಪ್ಕೋಬೇಕು ಅಲ್ವಾ? ಓಕೆ ಗೈಸ್, ಇಲ್ಲೊಂದು ಆರ್ಟ್ ವರ್ಕ್ ಮಾಡಿದಾರಲ್ಲ, ಇದು ಬಂದ್ಬಿಟ್ಟು ನಮ್ಮ ರಾಣಿ ಅಕ್ಕನೇ ಮಾಡಿರೋದು. ಆ್ಯಂಡ್ ನಾನು ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲಲ್ಲಿ ಮಾಡಿಸಿದ್ದೆ ಗೈಸ್ ಈ ಥರ. ಗೈಸ್, ನಮ್ಮ ರಕ್ಷಿತಾ ಫೋರ್ಸ್ ಮಾಡಿಬಿಟ್ಟು ಅವಳು ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಅಂತ ಕೊಟ್ಟು ಹೋದ್ಲು. ಆ್ಯಂಡ್ ಇಟ್ ಈಸ್ ಫಿಟ್ಟಿಂಗ್ ಮೀ ಪ್ರಾಪರ್ಲಿ. ನಮ್ಮ ಪೂರ್ಣಿಮಾ ಅವರು ಬಂದರು, ನಮ್ಮ ಪುಟಾಣಿ ನಮ್ಮ ಪೂರ್ಣಿಮಾ ಅವ್ರು ಕವರ್ ಮಾಡ್ಕೊಬಿಟ್ರು ಅವ್ರ ಅಕ್ಕನ. ನೋಡಿ, ಹಗ್ಗೆಲ್ಲ ಕೊಡ್ತಿದ್ದಾರೆ. ನೋಡಿ ಗೈಸ್, ನಾವು ವಿಡಿಯೋ ಮಾಡ್ತಾ ಇದೀವಿ, ನಮಗೆ ಹಗ್ ಮಾಡಲ್ಲ ಮಾಡಿದೀವಿ. ಬಾಯ್ ಬಾಯ್ ಬಾಯ್, ಸಿಗೋಣ ಬೇಗ. ಟ್ರಿಪ್ಪಿಗೆ ಬನ್ನಿ, ಚೆನ್ನಾಗಿರುತ್ತೆ. ಒಂದು ಎಕ್ಸಾಮ್ ಒಂದು ನೋಡ್ಬಿಟ್ಟು ಬಾಯ್ ಬಾಯ್ ಬಾಯ್. ಪಾಪ ಅಲ್ಲ, ವೆಯ್ಟ್ ಇದ್ರೆ ನಮ್ಮ ಕಾರಲ್ಲಿ ಇಟ್ಟೋಗಿ ನಮ್ಮ ಮನೇಲಿ ಕಲೆಕ್ಟ್ ಮಾಡ್ತೀವಿ. ಏನಿಲ್ಲ, ಪಟ್ಟೆ ತೆಂಗಿನಕಾಯಿ.
ಇದು ಬಾಳೆಹಣ್ಣಿದೆ, ಇದು ಬಾಳೆಹಣ್ಣಿದೆ. ಬಾಯ್ ಅಕ್ಕೆ ಬಾಯ್ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಬಾಯ್ ಬಾಯ್. ಇಲ್ಲಿ ಇವಾಗ ತುಪ್ಪ ಕೊಟ್ಬಿಟ್ಟು ನಮ್ಮನ್ನ ಕಳ್ಸೋಣ ಅಂತ ರೆಡಿ ಮಾಡ್ತಾ ಇವ್ರ ಮನೆಯಲ್ಲಿ ತುಪ್ಪ ಚೆನ್ನಾಗಿ ರೆಡಿ ಆಗಿದ್ದಾರೆ. ಇವ್ರು ಹೋಗೋದು ನೋಡ್ರಿ ಚೂಡಿದಾರ್ ಹೆಂಗಿದ್ದಾರೆ ಅನ್ಕೋತಾರೆ. ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ಬಿಟ್ಟವ್ರೆ. ನಾವು 3 ಜನ ಹಂಗೆ ಇದೀವಿ ಅಂತ ಮನೇಲಿ ರೆಡಿ ಆಗ್ತಾರೆ. ಫಂಕ್ಷನ್ ಮಾಡ್ತಾನೆ ಇದ್ದೀರಾ? ವಾ ಇನ್ನ 10 ಸರಿ ಬರ್ತೀವಿ. ಅಲ್ಲ ದಸರಾ ಬರ್ಲೇ ಇಲ್ಲ, ಬರ್ತೀನಿ. ಎಲ್ಲಿ ಭವಿಷ್ಯಂದು ಒಂಚೂರು ಬರ್ದೇ ಇರೋ ತರ ಬರ್ತೀವಿ. ಅದಕ್ಕೆ ಸರಿ ಬಾಯ್ ಬಾಯ್ ಎಲ್ಲರಿಗೂ. ಬರ್ತೀವಿ ಶರತ್. ಬಾಯ್. ಬರ್ತೀವಿ ಅಣ್ಣ. ಬಾಬಾ ಎಷ್ಟು ಗಂಟೆಗೆ ಹೊರಡೋಣ ಹೇಳ್ಬಿಡಿ. ಬರ್ತೀನಮ್ಮ. ಬಾಯ್ ಬಾಯ್. ನೀವು ಬನ್ನಿ. ಲಕ್ಷ್ಮಿ ಅವ್ರು ಒಂದ್ಸನಿನೂ ಬಂದಿಲ್ಲ. ಶರತ್ ಅವರು ತುಂಬಾ ಯಾವಾಗೋ ಬಂದಿದ್ದು. ನಮ್ಮ ಮನೆಗೂ ಬನ್ನಿ. ಬಾಯ್ ಬಾಯ್. ಮೀಟ್ ಯು ಆನ್ ಸ್ಯಾಟರ್ಡೇ. ಭರತ್ನು ಅಷ್ಟೇ. ಭರತ್ ಔಟಾ? ಹಾಂ ಓಕೆ. ಬಾಯ್ 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 ಬಾಯ್. ಎಲ್ಲರಿಗೂ ಹೋಗ್ಬಿಟ್ಟು ಬರ್ತೀವಿ. ಟ್ರಿಪ್ಪಲ್ ಮೀಟ್ ಮಾಡೋಣ. ನಾಗರಾಜ್ ಬಾವಂಗ್ ಬಾಯ್ ಹೇಳ್ತಾ ಇದ್ದಾರೆ ನಾವ್ ಯಜಮಾನ್ರು. ಫೋನ್ ಮಾಡಿ ಇಬ್ರು. ಗೈಸ್ ಇಲ್ಲೇ ಆನ್ ದ ವೇ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ದಾರೆ. ಕಾಂತಾರ ಕೆಫೆ ಅಂತೆ. ಕಾಂತಾರ ಕೆಫೆ, ಕಾಂತಾರ ಮೂವಿ, ಕಾಂತಾರ ಕೆಫೆ. ಗೈಸ್ ಫಿಲ್ಟರ್ ಕಾಫಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇನ್ಸ್ಟೆಂಟ್ ಕಾಫಿ ಕೊಟ್ಟರು. ಪರವಾಗಿಲ್ಲ, ತುಂಬ ಕೆಟ್ಟದಾಗೇನಿರಲಿಲ್ಲ. ಅದಕ್ಕೆ ಕುತ್ಕೊಂಡು ಬಂದ್ವಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್ ಈಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ದ ಟೈಮ್ ಈಸ್ 6 o'clock ಆಲ್ಮೋಸ್ಟ್. ಆ್ಯಂಡ್ ಎಲ್ಲರೂ ಅವ್ರವ್ರ ಮನೆ ಹತ್ರ ಇಳ್ಕೊಂಡ್ರು. ಆ್ಯಂಡ್ ದೆನ್ ನಾವು ನಮ್ಮ ಮನೆಗೆ ಬಂದ್ವಿ. ರಾತ್ರಿ ಅಡುಗೆ ಸಹ ಮಾಡಬೇಕು. ಅದಕ್ಕಾಗಿ ಐ ಆಮ್ ಎಂಡಿಂಗ್ ದ ವ್ಲಾಗ್ ಹಿಯರ್. ಆ್ಯಂಡ್ ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ. ಇನ್ ಕೇಸ್ ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್.